ಆಫ್ಟರ್ ಲಾಂಗ್ ಟೈಮ್ ನಮ್ಮ ಅಜ್ಜಿ ನಮ್ಮ ಮನೆಗೆ ಬಂದ್ರ ತುಂಬ ನಾನು ಹೇಳ್ಕೊಡ್ತಾ ಬಂದಿದ್ದಿ ಈ ಕಡೆ ಬಂದ್ಬಿಟ್ಟು ನೈಟ್ ನೆನಪಾದ್ರ ಮಧ್ಯಾಹ್ನ ಅನ್ನೋ ಅಷ್ಟರಲ್ಲಿ ಅವರೇ ಬಂದ್ಬಿಟ್ಟಿದ್ದಾರೆ. ನಮ್ಮ ಮದರ್ ಇವ್ರ ಮದರ್ ಇವ್ರು 14 ಜನ ಮೊಮ್ಮಕ್ಕಳಲ್ಲಿ ನಾನೇ ಇಷ್ಟ ಅಕ್ಕ ಬಿಟ್ರೆ ಮತ್ತೆ ನಮ್ಮ ಅಜ್ಜಿನೇ ಮಾಡೋದು. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್ ಇವತ್ತಿನ ಹೊಸ ಬ್ಲಾಗ್ ಎಲ್ರಿಗೂ ಬ್ಯೂಟಿಫುಲ್ ಸ್ವಾಗತ. ಇವತ್ತು ನಾವು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ಮನೆಯಿಂದ. ಇವಾಗ ಟೈಮ್ ಬಂದ್ಬಿಟ್ಟು 10 ಗಂಟೆ ಆಗಿದೆ. ಇವತ್ತು ಸ್ವಲ್ಪ ಲೇಟಾಗಿ ಎದ್ದಿದ್ದೀವಿ. ಲೇಟಾಗಿ ಎದ್ರೆ ಫುಲ್ ಲೇಜಿನೆಸ್ ಅನ್ಕೊಳ್ಳಿ. ಫಸ್ಟ್ ಟಿಫನ್ ಮಾಡಿಕೊಂಡು ಮುಂದಿನ ಕತೆ ಹೆಂಗೆ ಅಂತ ಓದ್ತಾ ಹೋಗ್ತಾನೆ ಹೇಳ್ತೀನಿ. ಎಷ್ಟು ಗೈಸ್ ಇಲ್ಲಿ ಬ್ಯಾಂಕ್ ಹತ್ರ ಬಂದಿದ್ವಿ. ಯಾರೋ ಒಬ್ರು ಡೆಪಾಸಿಟ್ ಮಾಡಬೇಕು, ಅದ್ರ ಫಾರ್ಮ್ ತುಂಬ ಕೊಡು ಅಂತ ಹೇಳಿದ್ರು. ಗಣೇಶ್ವರಿಗೆ ಇಲ್ಲಿ ನಿಂದಿರ್ಸಿದ್ದೀನಿ, ಬನ್ನಿ ಹೇಳ್ಕೊಡ್ತೀನಿ ತುಂಬು ಅಂತ ಅಂದು ನಿಂದಿರ್ಸ್ಕೊಂಡಿದ್ದೀನಿ. ಬನ್ನಿ ಅಂತ ತೋರಿಸ್ತೀನಿ. ಅಲ್ಲಿ ಆ ಅಣ್ಣರು ಡೆಪಾಸಿಟ್ ಮಾಡ್ಬೇಕು, ಅದ್ರ ಫಾರಂ ತುಂಬಿಕೊಡು ಅಂತ ಹೇಳಿದ್ರು. ಅವನು ಗಣೇಶ್ ನನಗೆ ತುಂಬತೇನೆ, ನಾನು ಅವನಿಗೆ ತುಂಬು ನಾನು ಹೇಳ್ಕೊಡ್ತಾ ಬಂದಿದ್ದಿ. ಈ ಕಡೆ ಬಂದ್ಬಿಟ್ಟು ಇವ್ರದ್ದು ಬ್ಯಾಂಕಲ್ಲಿ ಅಮೌಂಟ್ ಬಿಡ್ಸ್ಕೊಳಕ್ ಬಂದಿದೆ ಗೈಸ್. ಅರ್ಜುನ್ ಬ್ರೋ ಅದು ಇವಾಗ ಇಲ್ಲಿದ್ದಾನೆ, ನೋಡಿರ್ಬೋದು ಅವನಿಗೆ. ನೋಡಿ ತುಂಬಕ್ಕೆ ಈಗ ಅದನ್ನ ಗೊತ್ತಿರ್ಬೋದು. ನೀ ತುಂಬ್ತಾನ ಇಲ್ವಾ ಅನ್ನೋದು ಹೇಳ್ತೀನಿ. ತುಂಬಿದ್ರೆ ಯಾರು ತುಂಬಿದ್ರಿ? ತುಂಬಿದೆ ಗೈಸ್, ತುಂಬಿದೆ ಗೈಸ್. ಅವನು ಹೇಳ್ಕೊಡ್ತೀನಿ ಅಂತಂದು ಹೊರಗಡೆ ಹೋಗ್ಬಿಟ್ಟಿದ್ದ ನಾನು. ಹಿಂದೊಂದು ಸೈನ್ ಮಾಡು. ಆಫ್ಟರ್ ಲಾಂಗ್ ಟೈಮ್ ನಮ್ಮ ಅಜ್ಜಿ ನಮ್ಮ ಮನೆಗೆ ಬಂದಿದ್ದಾರೆ ಅವ್ರ ಊರಿಂದ. ಅವ್ರು ತೋರಿಸ್ತೀನಿ ನೋಡಿ. ಇವರು ಅವರು ಮಗಳು. ನಮ್ಮ ಅಜ್ಜಿ ಇಲ್ಲಿದ್ದಾರೆ ನೋಡಿ. ಹಾಯ್ ಹೇಳಜ್ಜಿ. ಹಾಯ್. ಯಾವ ರಾಮ ನಿಮ್ದು? ಗುಳೆದಾಳ. ನಿಮ್ಮ ಹೆಸರು? ಗೈಸ್ ಇವರು ಮದರ್ ಗೈಸ್. ನಮ್ಮ ಮದರ್ ಇವ್ರ ಮದರ್ ಇವರು. ಆಫ್ಟರ್ ಲಾಂಗ್ ಟೈಮ್ ಎಷ್ಟು ಒಂದು 6 ತಿಂಗಳಾತ ಬಂದೆ. 6 ತಿಂಗಳು ಆದ್ಮೇಲೆ ನಮ್ಮ ಅಜ್ಜಿ ನಮ್ಮ ಮನೆಗೆ ಬಂದಿರೋದು. ನಿಮ್ಮ ಅಪ್ಪಾಜಿ ಎಲ್ಲಿ ತಮ್ಮ? ಎಲ್ಲ ನಿಮ್ನೆಲ್ಲ ನೋಡ್ತಿರ್ತಾನೆ ನಿಮ್ಮ ಅಪ್ಪಾಜಿ. ನಿಮ್ಮ ಅಮ್ಮನ್ ನೋಡ್ತಾರೆ. ನಮ್ಮಮ್ಮನ ಇವಾಗ ಬಂದ್ರು, ಹೂ ಕಟ್ತಾ ಇದ್ದಾರೆ ಅವರು. 6 ತಿಂಗಳು ಆದ್ಮೇಲೆ ಭೇಟಿ ನೀಡಿದ್ದಾರೆ ನಮ್ಮ ಮನೆಗೆ. ಅದನ್ನು ಬರ್ತಿದ್ದಿಲ್ಲ ಅನಿಸುತ್ತೆ, ಯಾಕೋ ಬಂದ್ಬಿಟ್ಟಾರ. ಗೈಸ್ ನಮ್ಮ ಅಜ್ಜಿ ನೋಡಿಲಿ, ಅವ್ರ ಊರಿಂದ ಕರ್ಕೊಂಡ್ ಬಂದಿದ್ದಾರೆ ಇಲ್ಲಿ. ಪ್ರತಿ ಸರಿ ಬಂದ್ರೂ ತಗೊಂಡ್ಬರ್ತಾರೆ ಇವರು ಊರಿಂದ. ತರಕಾರಿ ಸೊಪ್ಪಾಗಿ ಅವು ಎಲ್ಲವನ್ನೂ ತಗೊಂಬರ್ತಾರೆ ಯಾವಾಗಾದ್ರೂ ಬಂದರೆ. ಇವತ್ತು ತಗೊಂಡ್ಬಂದಿದ್ದಾರೆ. ಇಷ್ಟು ದಿವಸ ಹತ್ತಿ ಬಿಡ್ಸೋದಿತ್ತು, ಹೊಲಕ್ಕೆ ಹತ್ತಿ ಹಾಕ್ತಿದ್ದಾರೆ ಗೈಸ್ ನಮ್ಮ ಅಮ್ಮರು. ನಮ್ಮ ಅಜ್ಜನ ಹೊಲಕ್ಕೆ, ಇವ್ರ ಹೊಲಕ್ಕಲ್ಲ, ನಮ್ಮ ಅಜ್ಜನ ಹೊಲಕ್ಕೆ ಹತ್ತಿ ಹಾಕಿದ್ದಾರೆ. ಅದು ಬಿಡಿಸೋ ಕೆಲಸದಲ್ಲಿ ಸ್ವಲ್ಪ ಬ್ಯುಸಿಯಾಗಿದ್ರು, ಅದಕ್ಕೆ ಇವತ್ತು ಬಂದಿದ್ದಾರೆ. 1 ತಿಂಗಳ ಇಲ್ಲಿ ಆಟಿಂಗ್. ನಾಳೆ ಏನಾದ್ರೂ ಹೋಗ್ಬಿಡ್ತೀರ? 1 ತಿಂಗಳು ಇರ್ಬೇಕು ನೀನು. ನೋಡಿದ್ದ ಇಲ್ಲಿ ನಮ್ಮ ಅಜ್ಜಿ ಕೆಲಸ ಮಾಡೋದು. ಊರಿಗೆ ಯಾವಾಗ ಬಂದ್ರು ಮನೇಲಿ ಕೆಲಸನೇ ಮಾಡ್ತಾ ಇರ್ತಾರೆ. ಯಾವಾಗ ಬಂದ್ರು ನಮ್ಮ ಅಜ್ಜಿ ಅಷ್ಟೇ ಹಿಂಗೇನ, ಎಲ್ಲರೂ ಇದೇ ತರನ ಕೆಲಸ ಮಾಡ್ತಾರ ಗೊತ್ತಿಲ್ಲ. ಅಜ್ಜಿ ಅಂದ್ರೆ ಯಾರಾದ್ರೂ ಬಂದ್ರೆ ಸುಮ್ಮನೆ ಕುಂತು ರೆಸ್ಟ್ ಮಾಡಿ ಊಟ ಮಾಡಿ ಸುಮ್ಮನೆ ತಿಂದಿರ್ತಾರ ನೋಡಿ. ಇವರು ಅವ್ರ ತಂದಿರೋ ಕಾಳು ಪದಾರ್ಥಗಳನ್ನು ನೋಡಿಲ್ಲಿ ಇವಿಷ್ಟು ಕ್ಲೀನ್ ಮಾಡಿ ಈ ಡಬ್ಬದಲ್ಲಿ ಹಾಕಿದ್ದಾರೆ. ಇನ್ನು ಅದನ್ನು ಮಾಡ್ತಾ ಇದ್ದಾರೆ. ಯಾವಾಗ ಬಂದ್ರು ಕೆಲಸನೇ ಅನ್ಕೊಳ್ಳಿ. ಒಟ್ಟ ಸುಮ್ಮನೆ ಕುಂದ್ರದ ಗೈಸ್ ನಮ್ಮ ಮನೆಗೆ. ನಮ್ಮ ಅಜ್ಜಿ ಬಂದ್ರೆ
ಏನಾದ್ರು ತಗೊಂಬಂದಿರ್ತಾರೆ ಕಾಳು, ಅವನ್ನ ಕ್ಲೀನ್ ಮಾಡೋದು, ಮನೆ ಒಟ್ಟು ಕ್ಲೀನ್ ಮಾಡೋ ಕೆಲಸ ಮಾಡ್ತಿರ್ತಾರೆ. ಈ ತರ ನಮ್ಮ ಅಕ್ಕ ಬಿಟ್ರೆ ಮತ್ತೆ ನಮ್ಮ ಅಜ್ಜಿನೇ ಮಾಡೋದು. ಊರಿಂದ ಮನೆಗ್ ಬಂದ್ರೆ ಕ್ಲೀನ್ ಮಾಡ್ತಾರೆ. ಅಲ್ಲೇ ನಮ್ಮ ಅಜ್ಜಿ ಬಂದು ಒಂದು 3 ತಾಸು ಆಗಿಲ್ಲ, ಇವ್ರ ಮಕ್ಕಳು ಫೋನ್ ಹಚ್ಚಿದ್ದಾರೆ. ಸಣ್ಣ ಮಗ ಸಣ್ಣ ಮಗಳು ಬಂದಾರೇನು ಅಂತಂದು ಹೇಳಿ ಇಷ್ಟೇ ಎಲ್ಲ ಕ್ಲೀನ್ ಮಾಡಕತ್ತಿ. ಇವೆಲ್ಲ ಕ್ಲೀನ್ ಮಾಡಿ ಇದ್ರಲ್ಲಿ ಹಾಕಿದ್ದಾರೆ, 2 ಡಬ್ಬಲ್ಲಿ ಹಾಕಿದ್ದಾರೆ. ಇನ್ನು ಅದು ಕ್ಲೀನ್ ಮಾಡ್ತಾ ಇದ್ದಾರೆ. ಒಟ್ಟು ಕೆಲಸ ತುಂಬಾ ಕುದುರಕ್ಕಾಗಲ್ಲ ಏನೈತಿ. ಎಷ್ಟು ಜನ ಮೊಮ್ಮಕ್ಳು? 14 ಜನ ಮೊಮ್ಮಕ್ಳು ನಮ್ಮ ಅಜ್ಜಿಗೆ. ಯಾರಂತ ಗೊತ್ತೈತೇನಮ್ಮ? ಅವ್ರ ಇಷ್ಟರಲ್ಲಿ ಯಾರು ಫೇವ್ರೇಟ್ ನಿನಗೆ ಯಾರು ಇಷ್ಟ? ಎಲ್ಲ ಸುಳ್ಳ. ನಿಜ ಏನು? ನಿಜ. ನಾನೊಬ್ಬ 14 ಜನ ಮೊಮ್ಮಕ್ಕಳಲ್ಲಿ ನಾನೇ ಅಂತೆ ಗೈಸ್. ಇಷ್ಟ ಅಂದ್ರೆ ನಿಜ ಅಂತೆ ಸುಳ್ಳು ಹೇಳಕತ್ತಿ. ಅಲ್ಲಿ ಇನ್ನ ಅವ್ರು 13 ಜನ ಮೊಮ್ಮಕ್ಕಳು ನೋಡ್ತಾರೆ. 14 ಜನ ಮೊಮ್ಮಕ್ಕಳಲ್ಲಿ ನಾನೇ ಗೈಸ್ ಇಷ್ಟ ನಮ್ಮ ಅಜ್ಜಿಗೆ. ತುಂಬಾ ಇಷ್ಟ ನೀನ. ಅಜ್ಜಿಗೆ ನಾನೇ ಇಷ್ಟ ಇರ್ಬೇಕಲ್ಲ. ಒಬ್ಬ ಮಗ ಒಬ್ಬ ಗಂಡ ಮಗ ಇಬ್ರ ನನ್ನ ಹೆಣ್ಮಗಳು ಹಚ್ಚಿದ ತಮ್ಮ ಮಕ್ಕಳು ನೋಡ್ರಿ ಇಬ್ರು ಸಾಲಿ ಹೋಗ್ಯಾರ. ಶಾಲೆ ಓದ್ತೀವಲ್ಲ ಅದಕ್ಕೆ ಇಷ್ಟ. ಎಷ್ಟು ಜನ ಮಕ್ಳು ನಿನಗೆ? 2 ಗಂಡು ಮಕ್ಳು, 3 ಹೆಣ್ಮಕ್ಳು. 3 ಹೆಣ್ಮಕ್ಳು. ನಮ್ಮಮ್ಮನ ಅಕ್ಕ ಇದ್ರು, ಮತ್ತೆ ನಮ್ಮಮ್ಮನ ತಂಗಿ ಇದ್ದಾರೆ. ನಮ್ಮಮ್ಮನ ತಂಗಿಗೆ 3 ಜನ ಮಕ್ಕಳು. ನಮ್ಮಮ್ಮನಿಗೆ ನಾನೊಬ್ಬ, ಮತ್ತೆ ನಮ್ಮ ಅಕ್ಕ ಒಬ್ರು, ಇನ್ನೊಬ್ರು ದೊಡ್ಡ ಮಾಮ ಚಿಕ್ಕ ಮಾಮ ಇದ್ದಾರೆ. ಅವರಿಗೆ 3 ಜನ ಮಕ್ಕಳು ಇದ್ದಾರೆ. ಟೋಟಲ್ ಎಲ್ಲ ಸೇರಿಸಿ 14 ಜನ ಮೊಮ್ಮಕ್ಕಳು. 5 ಜನ ಮಕ್ಕಳು ಕಂಡಿದ್ದಾರೆ. ಒಬ್ರು ಮರಿ ಮೊಮ್ಮಗಳನ್ನ ಕಂಡಿದ್ದಾರೆ. ನಮ್ಮ ಪೂಜಮ್ಮ ಮಗಳು ಇವಾಗಲ ಹರಿಯಾಣದ ಬಿಡ್ಗೋದಂದ್ರೆ ಪಕ್ಕಕ್ಕೆ ಮಾತಾಡ್ದೆ ಅಂತಂದು ಹಂಗೆ ಜನ ಹುಡುಗ ಅಂತ ನೆನ್ಪು ಮಾಡಿಕೆ ಮತ್ತೆ ನಮ್ಮನ್ನ ಮನೆ ಹೋಗ್ಯಾರ ಬಂದಾರ ನೋಡ್ಯಾರ ನೋಡಿಲ್ಲ. ಶಾಲೆ ಓದಕ್ಕೆ ಯಾವ ಜನ ಓದ್ನ ಮನೆ ತೆರೆದಾನ ಎಲ್ಲ ಯೋಚನೆ ಮಾಡ್ತೀವಿ. ಆಕ್ಚುಲಿ ಇನ್ನೊಂದೇನಂದ್ರೆ ನಾನು ನಿನ್ನೆ ನೈಟ್ ನೆನಪಾದ್ರು, ನಮ್ಮ ಅಜ್ಜಿ ನೆನಪಾದ್ರು ಅಲ್ಲ, ಇವತ್ತು ಮಧ್ಯಾಹ್ನ ಅನ್ನೋ ಅಷ್ಟರಲ್ಲಿ ಅವರೇ ಬಂದ್ಬಿಟ್ಟಿದ್ದಾರೆ. ಇದು ನಮ್ಮ ಫ್ಯಾಮಿಲಿ ಮೆಂಬರ್ಸ್. ನಮ್ಮ ಫ್ಯಾಮಿಲಿಗೆ ದೊಡ್ಡ ನಾಯಕಿ ದುರ್ಗಮ್ಮ. ಇಲ್ಲಿವರೆಗೂ ನಾನು ನಮ್ಮ ಅಜ್ಜಿ ನಮ್ಮ ಫ್ಯಾಮಿಲಿ ಇದೇನು ಇದೆಯಲ್ಲ ಒಂದ್ಸತಿ ನಾವು ಫೋಟೋ ತೆಗ್ಕೊಂಡಿಲ್ಲ. ಅದಕ್ಕೆ ಇವಾಗ ನಮ್ಮ ಅಜ್ಜಿ ಬಂದಿದ್ದಾರೆ. ಇವಾಗ ಹಿಡಿದು ಫೋಟೋ ತೆಗ್ಸ್ಕೊಂಡ್ಬಿಡೋದೆ. ನಮ್ಮ ಅಜ್ಜನ ಹತ್ರ ತೆಗ್ಸ್ಕೊಂಡಿಲ್ಲ, ತೆಗ್ಸ್ಕೊಬೇಕಾಗಿತ್ತು. ಬಟ್ ಅವಾಗ ಫೋನ್ ಇರೋದೇ ಕಾರಣ ತೆಗ್ಸ್ಕೊಂಡಿಲ್ಲ. ಇವಾಗ ನಮ್ಮ ಅಜ್ಜಿ ಸಿಕ್ಕಿದ್ರೆ ಇವಾಗ ಫೋಟೋ ತೆಗ್ಸ್ಕೊಂಡು ಇಟ್ಕೊಳ್ಳೋಣ ಮೆಮೊರೀಸ್ಗೆ. ನೋಡ್ತಿಲ್ಲ ನಿಮ್ಮ ಫೋನೇ ನಿಮ್ ಮಕ್ಳು ಫೋನೇ ನಮ್ಮ ಅಜ್ಜಿಗೆ ಅವ್ರ ಊರಲ್ಲಿ ಒಂದ್ ದಿವಸನು ಖಾಲಿ ಇರಲ್ಲ ಗೈಸ್. ಡೈಲಿ ಕೆಲ್ಸಕ್ಕೆ ಹೋಗ್ತಾನೆ ಇರ್ತಾರೆ ಇವರು. ಇಲ್ಲಿ ಬಂದಾಗಾದ್ರೂ ಸ್ವಲ್ಪ ಫ್ರೀ ಇರಿ ಅಂತ ಹೇಳಿದ್ರೆ ಇರಲ್ಲ, ಏನಾದ್ರೂ ಒಂದ್ ಕೆಲಸ ಮಾಡ್ಲೇಬೇಕು. ನಮ್ಮಮ್ಮ ಅಲ್ಲಿ ಹಿಂದ್ಗಡೆ ರೊಟ್ಟಿ ಮಾಡ್ತಾ ಕಾಳೆಲ್ಲ ಡಬ್ಬಿಗೆ ಹಾಕ್ತು ಅಂತ ಅಂತಿದ್ರು. ಯಾವಾಗ ಮುಗಿಯೋದಿನ ಕೆಲ್ಸ ಹೋಗಿದ್ದೈತಿ ತಂದು. ಇವ್ರ ತಂಗಿ ಇದಾರೆ ಗೈಸ್, ತೊಟ್ಲ ಶಾಸ್ತ್ರ ಲಾಗ್ ಅಲ್ಲಿ ನೋಡಿರ್ತಾರ ಇವ್ರ ತಂಗಿನ. ಈ ಲಾಗ್ನ ನಿನ್ ಮೊಮ್ಮಕ್ಕಳು ನೋಡ್ತಾರ. ಅವಾಗ ಅವ್ರ ಏನಾರ ಅನ್ಕೊಂಡ್ರ ನಾನ್ ಒಬ್ಬನ ಫೇವ್ರೇಟ್ ಅಂತ ಗೊತ್ತದ ಅವ್ರಿಗೆ. ಇವಾಗ ಊಟ ಮಾಡ್ತಾ ಇದೀವಿ. ಈ ತರ ನಾನು ನಮ್ಮಮ್ಮ ಮತ್ತೆ ನಮ್ಮ ಅಜ್ಜಿ ಬಹಳ ದಿವಸ ಆಗಿತ್ತು ಊಟ ಮಾಡಿ ಜೊತೆಗೆ ಕುತ್ಕೊಂಡು. ಅಂದ್ರೆ ಒಂದು 5-6 ವರ್ಷದ ಹಿಂದೆ ನಮ್ಮ ಅಜ್ಜ, ನಮ್ಮಮ್ಮ, ನಮ್ಮಪ್ಪ, ನಮ್ಮ ಅಕ್ಕ ಎಲ್ರು
ಫ್ಯಾಮಿಲಿ, ಟೋಟಲ್ ಫ್ಯಾಮಿಲಿ ಇಷ್ಟು ಜನನು ಸೇರಿ ಊಟ ಮಾಡ್ತಿದ್ವಿ ಅವಾಗ. ಇವ್ರ ಊರಲ್ಲಿ, ನಮ್ಮ ಅಜ್ಜಾರ ಊರಲ್ಲಿ ಊಟ ಮಾಡ್ತಿದ್ವಿ. ಅದನ್ನ ಭಾಳ ಮಿಸ್ ಮಾಡ್ಕೊಂತೀವಿ. ಆ ಟೈಮ್ ಬಂದರೆ ನೆಕ್ಸ್ಟ್ ಯಾವಾಗಾದರೂ ಊಟ ಮಾಡೋಣ. ಸೊ ಬನ್ನಿ, ಇವಾಗ ಊಟ ಮಾಡಿಕೊಂಡು ಮತ್ತೆ ಸಿಗ್ತೀನಿ. ಬನ್ನಿ ಗೈಸ್, ಈ ಲಾಗ್ನ ಈಗ ಎಂಡ್ ಮಾಡ್ತಾ ಇದ್ದೀನಿ. ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್.